ನಮಸ್ಕಾರ ಫ್ರೆಂಡ್. ನಮ್ಮ ಮನೆಯಲ್ಲಿ, ಆಫೀಸ್ ಅಲ್ಲಿ, ಮಾಲ್ ಅಲ್ಲಿ, ರೋಡ್ ಅಲ್ಲಿ ಎಲ್ಲಾ ಕಡೆ ಡಿಫ್ರೆಂಟ್ ಟೈಪ್ ಲೈಟ್ಸ್ ನ ಯೂಸ್ ಮಾಡ್ತಾರೆ. ಎಲ್ಲಾ ಲೈಟು ಬೆಳಕೆ ಕೊಡೋದು, ಬಟ್ ಎಲ್ಲಾ ಕಡೆ ಒಂದೇ ಲೈಟ್ ನ ಯೂಸ್ ಮಾಡಲ್ಲ. ಯಾಕೆ? ಇವತ್ತು ಸಿಂಪಲ್ ಆಗಿ ಒಂದ್ 10 ಲೈಟ್ ಬಗ್ಗೆ ನೋಡೋಣ. ವಿಡಿಯೋ ತುಂಬಾ ಯೂಸ್ ಆಗುತ್ತೆ, ಸೊ ಫುಲ್ ವಿಡಿಯೋನ ನೋಡಿ. ಮೊದಲನೇದು LED ಬಲ್ಬ್. ಇದು ಮನೆಯಲ್ಲಿ ಬೆಡ್ರೂಮ್, ಹಾಲ್, ಕಿಚನ್, ಬಾತ್ರೂಮ್ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಕರೆಂಟ್ ಕಮ್ಮಿ ಕನ್ಸ್ಯೂಮ್ ಆಗುತ್ತೆ, ಲೈಫ್ ಜಾಸ್ತಿ ಇರುತ್ತೆ, ಮೇಂಟೆನೆನ್ಸ್ ತುಂಬಾ ಕಡಿಮೆ. ಸೆಕೆಂಡ್, ಟ್ಯೂಬ್ ಲೈಟ್ ನ ಆಫೀಸ್, ಸ್ಕೂಲ್, ಹಾಸ್ಪಿಟಲ್, ಪಾರ್ಕಿಂಗ್ ಮತ್ತೆ ಕ್ಲಾಸ್ ರೂಮ್ ಗಳಲ್ಲಿ ಯೂಸ್ ಮಾಡ್ತಾರೆ. ಇದು ಯೂನಿಫಾರ್ಮ್ ಲೈಟ್ ಕೊಡುತ್ತೆ, ಅದಕ್ಕೆ ವರ್ಕ್ ಪ್ಲೇಸ್ ಗಳಲ್ಲಿ ಇದು ಬೆಸ್ಟ್. ಮೂರನೇದು ಡೌನ್ ಲೈಟ್. ಸೀಲಿಂಗ್ ಒಳಗೆ ಫಿಟ್ ಆಗುತ್ತೆ. ಲಿವಿಂಗ್ ರೂಮ್, ಹೋಟೆಲ್, ಶೋರೂಮ್, ಆಫೀಸ್, ರಿಸೆಪ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಮಾಡರ್ನ್ ಲುಕ್ ಮತ್ತೆ ಪ್ರೀಮಿಯಂ ಫಿನಿಶ್ ನ ಕೊಡುತ್ತೆ. ಫೋರ್ತ್, ಪ್ಯಾನಲ್ ಲೈಟ್ ನ ಆಫೀಸ್, ಕಾನ್ಫರೆನ್ಸ್ ರೂಮ್ ಗಳು, ಹಾಸ್ಪಿಟಲ್ ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲಿ ಗ್ಲೇರ್ ಕಮ್ಮಿ, ಲೈಟ್ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಫಿಫ್ತ್, ಸ್ಪಾಟ್ ಲೈಟ್ ಒಂದು ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಶೋರೂಮ್, ಟೆಂಪಲ್, ಮ್ಯೂಸಿಯಂ, ಪೇಂಟಿಂಗ್ಸ್ ಅಥವಾ ನೀವು ನೋಡಿರ್ಬೋದು ಡೆಕೋರೇಷನ್ಸ್ ನ ಹೈಲೈಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಿರ್ತಾರೆ. ಸಿಕ್ಸ್ತ್, ಫ್ಲಡ್ ಲೈಟ್ ಅಂದ್ರೆ ತುಂಬಾ ಪವರ್ಫುಲ್. ಸ್ಟೇಡಿಯಂ, ಫ್ಯಾಕ್ಟರಿ, ವೇರ್ ಹೌಸ್, ಪ್ಲೇ ಗ್ರೌಂಡ್, ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಮತ್ತೆ ಪಾರ್ಕಿಂಗ್ ಏರಿಯಾದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಸೆವೆಂತ್, ಸ್ಟ್ರೀಟ್ ಲೈಟ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಇದ್ರ ಬಗ್ಗೆ ತುಂಬಾ ಹೇಳಕ್ ಏನಿಲ್ಲ. ಹೈವೇಸ್, ಲೇಔಟ್ಸ್ ಮತ್ತೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ನೈಟ್ ಸೇಫ್ಟಿಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಏಯ್ತ್, ಹೈವೇ ಲೈಟ್ಸ್ ನ ವೇರ್ ಹೌಸ್, ಫ್ಯಾಕ್ಟರಿ, ಇಂಡಸ್ಟ್ರಿಯಲ್ ಅಲ್ಲಿ ಶೆಡ್, ಹೈಟ್ ಸೀಲಿಂಗ್ ಇರುತ್ತಲ್ಲ ಆ ತರ ಪ್ಲೇಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ನೈನ್ತ್, ಲ್ಯಾಂಡ್ಸ್ಕೇಪ್ ಲೈಟ್. ಈ ಲೈಟ್ ನ ಪಾರ್ಕ್, ರೆಸಾರ್ಟ್, ವಿಲ್ಲಾಸ್, ಈ ಲ್ಯಾಂಡ್ಸ್ಕೇಪ್ ಏರಿಯಾಗಳಲ್ಲಿ ಇದನ್ನ ಪಾತ್ವೇ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. 10th, ಎಮರ್ಜೆನ್ಸಿ ಲೈಟ್ ಕರೆಂಟ್ ಹೋದಾಗ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಇದನ್ನ ಹಾಸ್ಪಿಟಲ್, ಅಪಾರ್ಟ್ಮೆಂಟ್ಸ್, ಆಫೀಸ್ ಗಳಲ್ಲಿ ಮತ್ತೆ ಶಾಪಿಂಗ್ ಮಾಲ್ಸ್ ಗಳಲ್ಲಿ ಕಂಪಲ್ಸರಿ ಯೂಸ್ ಮಾಡ್ತಾರೆ. ನಾನು ಇಷ್ಟೊತ್ತರೆಗೂ ಹೇಳಿದ ಎಲ್ಲಾ ಲೈಟ್ ಗಳು ಕಾಮನ್ ಆಗಿ ಯೂಸ್ ಆಗೋ 10 ಟೈಪ್ಸ್ ಆಫ್ ಲೈಟ್ ಗಳು. ನಿಮಗೆ ಇದರಲ್ಲಿ ಎಷ್ಟು ಲೈಟ್ ಗಳು ಮೊದಲೇ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಈ ನಾಲೆಜ್ ನ ತಿಳ್ಕೊಳ್ಳಿ. ಇದೇ ತರ ಕಂಟೆಂಟ್ ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬಾಯ್.